ಸಿಂಹರಾಶಿ, ಏನೂ ಕೂಡ ನಷ್ಟವಾಗದಂತೆ ನೀವು ಗಮನ ಹರಿಸಬೇಕಾಗತ್ತೆ. ಅದು ಪದಾರ್ಥ ಆಗ್ಬೋದು, ಹಣ ಆಗ್ಬೋದು, ಚಿನ್ನ ಬೆಳ್ಳಿ ಇತ್ಯಾದಿ ಬೆಲೆ ಬಾಳತಕ್ಕಂತಹ ದ್ರವ್ಯಗಳಾಗಬಹುದು. ಯಾವುದೂ ಕೂಡ ನಷ್ಟ ಆಗದೇ ಇರುವ ಹಾಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪ್ರಶಂಸೆ ನಿಮಗಿಷ್ಟ ಆಗೋದಿಲ್ಲ, ನಿಮ್ಮನ್ನು ಹೊಗಳತಕ್ಕಂತಹದ್ದೇ ನಿಮಗಿಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ ಅದೆಲ್ಲ ನನ್ನ ಕರ್ತವ್ಯ ಅನ್ನುವಂತಹ ಭಾವನೆಯಲ್ಲಿ ಆ ದೊಡ್ಡ ಉದಾತ್ತವಾದಂತಹ ಸ್ತರದಲ್ಲಿ ನೀವು ಇರ್ತೀರಿ ಅಂತಕ್ಕಂಥದ್ದು ತಂದೆಯಿಂದ ಅನುಕೂಲವಾಗ್ತಕ್ಕಂಥದ್ದಿದೆ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಿ. ಹೊಸ ಕಟ್ಟಡದ ನಿರ್ಮಾಣಕ್ಕೆ ಚಿಂತನೆಯನ್ನು ನೀವು ನಡೆಸ್ತೀರಿ. ಆ ಕಟ್ಟಡದ ನಿರ್ಮಾಣ ಒಂದು ರೀತಿಯಲ್ಲಿ ನಿಮಗೆ ಬಹಳ ಮುಖ್ಯ ಜೀವನದ ಸಾಧನೆ ಅಂತ ಹೇಳಿ ಅನ್ನಿಸುವ ಹಾಗಾಗತ್ತೆ. ರಾಜಕೀಯವಾಗಿ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಬರುತ್ತೆ. ಈಗಾಗಲೇ ರಾಜಕೀಯದಲ್ಲಿ ಇರತಕ್ಕಂಥವ್ರು ಬೇರೆ, ಯಾರಿಗೆ ಇನ್ನೂ ರಾಜಕೀಯದ ಸ್ಪರ್ಶ ಆಗಿಲ್ಲ ಅಂಥವರು ರಾಜಕೀಯದ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ತೋರಿಸಲಿಕ್ಕೆ ಅವಕಾಶಗಳಿದೆ. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದರೆ ನಿಮ್ಮ ಯೋಗ್ಯತಾನುಸಾರವಾದಂತಹ ಹಣಕಾಸಿನ ವ್ಯವಸ್ಥೆ ಈ ದಿವಸ ನಿಮಗೆ ಆಗುತ್ತೆ ಅನ್ನುವಂಥದ್ದು. ದುರ್ಗಾ ಪೂಜೆ, ದುರ್ಗಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಆಸ್ತಿ ನಷ್ಟವಾಗತಕ್ಕಂತಹ ಸೂಚನೆ ಇದೆ. ಆಸ್ತಿಯನ್ನು ಕಳ್ಕೊಳ್ತೀರಿ ಅಥವಾ ಆಸ್ತಿಯನ್ನು ಮಾರಾಟ ಮಾಡಿದರೆ ಕಡಿಮೆಯ ಬೆಲೆಗೆ ಮಾರಾಟ ಮಾಡ್ತೀರಿ. ನೀವು ಕೊಂಡುಕೊಳ್ಳೋದಾದರೆ ಜಾಸ್ತಿ ಹಣವನ್ನು ಕೊಟ್ಟು ಕೊಂಡುಕೊಳ್ತೀರಿ. ಈ ರೀತಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ತೊಂದರೆ ಅಥವಾ ಸಮಸ್ಯೆ ಆಗುತ್ತೆ. ಜಾಣತನದ ವ್ಯವಹಾರದಿಂದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು. ಬಹಳ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾದಂಥದ್ದಿರುತ್ತೆ. ದಾಂಪತ್ಯದಲ್ಲಿ ಅಭಿಪ್ರಾಯ ಭೇದ, ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಆಗೋದಿಲ್ಲ, ಆಗ್ತಾ ಇರೋದಿಲ್ಲ, ಅದರಿಂದ ಅರ್ಧ ನಿಮಗೆ ನಷ್ಟವಾಗ್ತಕ್ಕಂಥದ್ದಿದೆ. ಮಕ್ಕಳಿಂದ ತಿಳುವಳಿಕೆಯನ್ನು ಹೇಳಿಸ್ಕೊಳ್ತೀರಿ. ಮಕ್ಕಳು ನಿಮ್ಮನ್ನು ತಿದ್ದಬೇಕಾಗತ್ತೆ. ಎಂಥ ದುಸ್ಥಿತಿ. ಆ ರೀತಿ ಅವಕಾಶಗಳು ಬೇಡ ಅನ್ನುವಂಥದ್ದು. ಕುಟುಂಬದಲ್ಲಿ ಯಾವುದೇ ರೀತಿಯ ಮಾತುಕತೆಗಳಿಲ್ಲ. ಒಬ್ಬರ ಮುಖ ಒಂದೊಂದು ಕಡೆ ಇರುತ್ತೆ. ಯಾರೂ ಕೂಡ ಅನ್ಯೋನ್ಯವಾಗಿ ವರ್ತಿಸುವಂಥದ್ದು ಇರುವುದಿಲ್ಲ. ಮನಸ್ಸಿಗೆ ಬಂದದ್ದನ್ನು ಮಾಡೋದಕ್ಕೆ ಹೊರಟ್ರೆ ತೊಂದರೆಯಾಗ್ತಕ್ಕಂಥದ್ದು. ನಿಮ್ಮ ಮನಸ್ಸಿಗೆ ಏನಿಸುತ್ತೋ ಆ ರೀತಿ ನೀವು ಅಂದುಕೊಂಡು ಮಾಡಿದರೆ ಅದು ಬಹಳ ದೊಡ್ಡ ತೊಂದರೆಯಾಗ್ತಕ್ಕಂಥದ್ದಿದೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ನಿರೀಕ್ಷೆ ಮಾಡಿದಂತಹ ಕೆಲಸದಿಂದ ಬಹಳ ಸಂತೋಷವಾಗುತ್ತೆ. ನೀವು ಈ ಕೆಲಸ ಇವತ್ತು ಆಗಬೇಕಾಗಿತ್ತಪ್ಪ, ಇದು ಹೀಗಾಯಿತು, ಚೆನ್ನಾಗಾಯಿತು ಅನ್ನುವಂತಹ ಸಂತೋಷದಲ್ಲಿ ನೀವಿರ್ತೀರಿ ಅಂತ ಅರ್ಥ. ಕೆಲಸ ಕಾರ್ಯಗಳಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯವನ್ನು ಸಾಧಿಸ್ತೀರಿ. ಅದೂ ಕೂಡ ನಿಮಗೆ ಬಹಳ ಮುಖ್ಯವಾದಂಥದ್ದು. ಕಾನೂನಿನ ಹೋರಾಟಕ್ಕೆ ಹೊಸದಾದಂತಹ ತಿರುವು ಸಿಕ್ಕುವಂಥದ್ದು. ಕಾನೂನಾತ್ಮಕವಾಗಿಯೇ ನಾನು ಏನನ್ನು ಪಡೆಯಬೇಕೋ ಅದನ್ನು ಪಡೆದಿದ್ದೀನಿ ಅಂತಕ್ಕಂತಹ ಮಾತು ಅನ್ನುವಂತಹ ಸಂದೇಶ ಬೇರೆಯವರಿಗೆ ಮಾದರಿಯಾಗ್ತಕ್ಕಂಥದ್ದಾಗುತ್ತೆ. ಹಳೆಯ ಹೂಡಿಕೆಯಿಂದ ಲಾಭವೂ ಕೂಡ ಇರುವಂಥದ್ದು. ಯಾವತ್ತೋ ಮಾಡಿದ ಹಣ ಹೂಡಿಕೆಯಿಂದ ನಿಮಗಿವತ್ತು ಲಾಭ ಸಿಗ್ತಾ ಇದೆ. ಮಂಗಳ ಕಾರ್ಯಗಳನ್ನು ಮಾಡೋದಕ್ಕೆ ನಿರ್ಧಾರ ಮಾಡ್ತೀರಿ. ಮನೆಯಲ್ಲಿ ಏನೋ ಒಂದು ದೇವತಾ ಕಾರ್ಯ ಮಾಡಬೇಕು, ಮಂಗಳ ಕಾರ್ಯ ಮಾಡಬೇಕು, 4-6 ಜನಕ್ಕೆ ಅನ್ನದಾನವನ್ನು ಮಾಡಬೇಕು ಇತ್ಯಾದಿ ಮನಸ್ಸಿಗೆ ಆಲೋಚನೆಗಳು ಬಂದರೆ ಅಂತಹ ಸರಿಯಾದ ನಿರ್ಧಾರವನ್ನು ಈ ದಿವಸ ಮಾಡುವಂಥದ್ದಾಗತ್ತೆ. ಮಕ್ಕಳಿಂದ ಶುಭ ಸಮಾಚಾರವನ್ನು ಕೇಳ್ತೀರಿ. ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ನಾನು ಕಷ್ಟಪಟ್ಟಿದ್ದು, ನಾನು ಖರ್ಚು ಮಾಡಿದ್ದು ಯಾವುದೂ ಲೆಕ್ಕ ಇಲ್ಲ. ಮಕ್ಕಳು ಒಳ್ಳೆಯ ಗೌರವವನ್ನು, ಒಳ್ಳೆಯ ಮರ್ಯಾದೆಯನ್ನು ನನಗೆ ತಂದುಕೊಟ್ಟಿದ್ದಾರೆ ಅಂತಕ್ಕಂತಹದ್ದು ನಿಮಗೆ ವಿಶೇಷವಾಗಿ ಗಮನಕ್ಕೆ ಬರುವಂಥದ್ದಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ, ಪಠಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಇಂದು ಪ್ರಯಾಣದ ಅವಶ್ಯಕತೆ ಇದೆ. ಅದು ಕೆಲಸ ನಿಮಿತ್ತಿನಿಂದ ಆಗಬಹುದು ಅಥವಾ ನಿಮ್ಮ ವೈಯಕ್ತಿಕವಾದ ಯಾವುದೋ ವಿಚಾರದಿಂದ ಆಗಬಹುದು. ಪ್ರಯಾಣವನ್ನು ಮಾಡಲೇಬೇಕಾಗತ್ತೆ. ದೂರದ ಊರಿಗೆ ಹೋಗೋದಕ್ಕೆ ಮನಸ್ಸನ್ನು ಮಾಡ್ತೀರಿ. ಅದೂ ಕೂಡ ನಿಮಗೆ ಶುಭವನ್ನು ತರತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಅನುಕೂಲ ಇದೆ. ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಸಿಕ್ಕತ್ತೆ. ಅವರು ನಿಮಗೇನೋ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡುವಂಥದ್ದಾಗತ್ತೆ. ಉದ್ಯೋಗದ ವಿಚಾರದಲ್ಲಿ ಅಸಮಾಧಾನ.
ಮನಸ್ಸಿಗೆ ಏನು ಆಲೋಚನೆಗಳು ಇಲ್ಲ ಅಂತ ಹೇಳಿ ಅಂದ್ಕೊಳ್ಳೋದ್ರೊಳಗಡೆ ಉದ್ಯೋಗದ ವಿಷಯಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಆಗುವಂಥದ್ದಾಗತ್ತೆ. ಅಪರಿಚಿತರಿಂದ ಸಹಾಯವಾಗುತ್ತೆ. ಯಾರೋ ನಿಮಗೆ ಗುರುತು ಪರಿಚಯನೇ ಇರೋದಿಲ್ಲ, ಅವ್ರನ್ನ ನೋಡೇ ಇರೋದಿಲ್ಲ ನೀವು, ಅಂತಹ ವ್ಯಕ್ತಿ ಯಾರೋ ಬಂದು ನಿಮಗೆ ಆ ಕಾಲದಲ್ಲಿ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಬೇಜವಾಬ್ದಾರಿಯ ಪರಾಕಾಷ್ಠೆ ಅಥವಾ ಆಲಸ್ಯ ಇದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆದ್ದರಿಂದ ಯಾವ ಕೆಲಸದಲ್ಲೂ ಕೂಡ ಬೇಜವಾಬ್ದಾರಿ ಬೇಡ, ಎಲ್ಲೂ ಕೂಡ ಕರ್ತವ್ಯಕ್ಕೆ ಲೋಪ ಬೇಡ, ಎಲ್ಲೂ ಕೂಡ ಆಲಸ್ಯವನ್ನು ತೋರಿಸಬೇಡಿ ಅಂತ ಅರ್ಥ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.